ದಯವಿಲ್ಲದ ಧರ್ಮ ಯಾವುದಯ್ಯ? ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲೂ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಬಸವಣ್ಣನವರು ಹೇಳ್ತಾರೆ, ದಯವೇ ಇಲ್ಲದಂತಹ ಧರ್ಮ ಯಾವುದು? ಯಾವ ಧರ್ಮಕ್ಕೆ ದಯ ಇಲ್ವೋ ಅದು ಧರ್ಮ ಅನಿಸ್ಕೊಳ್ಳಕ್ಕೂ ಕೂಡ ಸಾಧ್ಯ ಇಲ್ಲ. ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲೂ. ದಯ ಅನ್ನುವಂಥದ್ದು ಸಕಲ ಪ್ರಾಣಿಗಳೆಲ್ಲರಲ್ಲೂ ಕೂಡ ಇರಬೇಕು. ನಿನ್ನವರು ಅನಿಸ್ಕೊಂಡವ್ರಿಗೆ ಮಾತ್ರ ನೀನು ದಯೆಯನ್ನ ತೋರಿಸೋದಷ್ಟೇ ಅಲ್ಲ, ಎಲ್ಲ ಪ್ರಾಣಿ ಪಕ್ಷಿ ವಿಷ ಜಂತುಗಳಲ್ಲೂ ಕೂಡ ನಿನಗೆ ದಯ ಅನ್ನುವಂಥದ್ದು ಇರಬೇಕು. ದಯವೇ ಧರ್ಮದ ಮೂಲವಯ್ಯ. ದಯ ಅನ್ನುವಂಥದ್ದು ಧರ್ಮದ ಮೂಲ. ಯಾವ ಧರ್ಮಕ್ಕೆ ದಯ ಅನ್ನುವಂಥದ್ದು ಇರೋದಿಲ್ವೋ ಅದು ಧರ್ಮ ಕೂಡ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ. ಪಾಪಿಯದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ, ನಮ್ಮ ಕೂಡಲ ಸಂಗನ ಶರಣರಿಗೆ ಮಾಡದ ಅರ್ಥ ವ್ಯರ್ಥ ಕಂಡಯ್ಯ. ಈ ವಚನದಲ್ಲಿ ಬಸವಣ್ಣನವರು ಹೇಳ್ತಾರೆ, ಪಾಪಿಯ ದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು. ಅಂದ್ರೆ ಪಾಪದಿಂದ, ಮೋಸದಿಂದ, ವಂಚನೆಯಿಂದ, ಭ್ರಷ್ಟಾಚಾರದಿಂದ ಗಳಿಸಿರುವಂತಹ ದನ ಅದು ಪ್ರಾಯಶ್ಚಿತ್ತಕ್ಕೆ ಹೋಗ್ತದೆ ಹೊರತು ಅದರಿಂದ ಯಾವುದೇ ರೀತಿಯಾದಂತಹ ಫಲ ದೊರಕೋದಿಲ್ಲ. ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ನಾಯಿ ಹಾಲು ನಾಯಿಗೆ ಮಾತ್ರ ಹೇಗೆ ಸೀಮಿತನೋ ಹಂಗೆ ಪಾಪಿಯ ದನ ಕೂಡ ಬರೀ ಪ್ರಾಯಶ್ಚಿತ್ತಕ್ಕೆ ಮಾತ್ರ ಸೀಮಿತ. ಅದರಿಂದ ಯಾವುದೇ ಕೂಡ ಫಲ ದೊರಕೋದಿಲ್ಲ, ಪುಣ್ಯ ಅಂತೂ ದೊರಕೋದೇ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಮುಂದುವರೆದು ಬಸವಣ್ಣನವರು ಹೇಳ್ತಾರೆ, ನಮ್ಮ ಕೂಡಲ ಸಂಗನ ಶರಣರಿಗೆ ಮಾಡದ ಅರ್ಥ ವ್ಯರ್ಥ ಅಂತ. ಅಂದ್ರೆ ಕೂಡಲ ಸಂಗನ ಶರಣರು ಅಂದ್ರೆ ಸದ್ಗುಣ ಸಂಪನ್ನ ಸಂಸ್ಕಾರದಿಂದ ಬದುಕೋರನ್ನ ಶರಣರು ಅಂತ ಕರೀತಾರೆ. ಈ ಶರಣರಿಗಾಗಿ ನಾವು ಒಂದಿಷ್ಟು ದುಡ್ಡನ್ನ ಖರ್ಚು ಮಾಡದೆ ಹೋದ್ರೆ, ಅಥವಾ ಒಳ್ಳೆಯವರಿಗೆ ನಾವು ದುಡ್ಡನ್ನ ಖರ್ಚು ಮಾಡದೆ ಇದ್ರೆ, ಒಳ್ಳೆದವರಿಗೆ ಧನವನ್ನ ಖರ್ಚು ಮಾಡದೆ ಇದ್ರೆ ದುಡ್ಡು ವ್ಯರ್ಥ ಅಂತ ಬಸವಣ್ಣನವರು ಹೇಳ್ತಾರೆ. ಒಲೆ ಹೊತ್ತಿ ಉರಿದಡೆ ನಿಲ್ಲಲುಬಹುದೇ, ದರೆ ಹೊತ್ತಿ ಉರಿದಡೆ ನಿಲ್ಲಲು ಬಾರದೆ, ಏರಿ ನೀರುಂಬಡೆ ಬೇಲಿಕೆಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿ ಹಾಲು ನಂಜಾಗಿ ಕೊಳ್ಳೋಡೆ, ಇನ್ಯಾರಿಗೆ ದೂರಲಿ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಬಸವಣ್ಣನವರು ಹೇಳ್ತಾರೆ, ಒಲೆ ಹತ್ತಿ ಉರಿದಡೆ ನಿಲ್ಲಲುಬಹುದೇ ಅಂದ್ರೆ ನಾವು ಮನೆಯಲ್ಲಿ ಅಡುಗೆ ಮಾಡುವಂತಹ ಒಲೆ ಉರಿಯೋಕ್ ಆರಂಭ ಮಾಡಿದ್ರೆ ಅದನ್ನು ನಿಲ್ಲಿಸಬಹುದು. ಆದ್ರೆ ಇಡೀ ದರೇ ಹೊತ್ತಿ ಉರಿಯೋದಕ್ಕೆ ಆರಂಭ ಮಾಡಿದ್ರೆ ನಿಲ್ಲಿಸೋದು ತುಂಬಾ ಕಷ್ಟ. ಏರಿ ನೀರುಂಬಡೆ ಅಂದ್ರೆ ಏರು, ನಾವು ಯಾವ ನೀರನ್ನ ಹೊರಗಡೆ ಹೋಗ್ಬಾರ್ದಂತ ಒಟ್ಟನ್ನು ನಿರ್ಮಿಸಿರ್ತೇವೋ ಅದೇ ಏರಿ ನೀರನ್ನ ಕುಡಿಯೋದಕ್ಕೆ ಆರಂಭ ಮಾಡಿದ್ರೆ, ನಾವು ಬೇಲಿಯನ್ನ ಹೊಲದ ಬೆಳೆಗಳ ರಕ್ಷಣೆಗಾಗಿ ನಿರ್ಮಾಣ ಮಾಡಿರ್ತೇವೆ. ಆ ಹೊಲದಲ್ಲಿರುವಂತಹ ಬೆಳೆಗಳನ್ನ ನಾಶ ಮಾಡಿದ್ರೆ ಹೇಗೆ? ನಾರಿ ತನ್ನ ಮನೆಯಲ್ಲಿ ತಾನೇ ಕಳ್ತನ ಮಾಡಿದ್ರೆ ಹೇಗೆ? ತಾಯಿಯ ಎದೆ ಹಾಲು ಮಗುವಿಗೆ ನಂಜಾಗಿ ಕೊಂದ್ರೆ ಹೆಂಗೆ? ಹೀಗೆ ಸಣ್ಣ ಸಣ್ಣ ಉದಾಹರಣೆಗಳ ಮೂಲಕ ಯಾರು ಯಾವ ಕೆಲಸಗಳನ್ನ ಮಾಡಬೇಕು, ಯಾರು ತಮ್ಮ ತಮ್ಮ ಕರ್ತವ್ಯಗಳನ್ನ ಮಾಡಬೇಕೆನ್ನುವಂಥದ್ದನ್ನ ಬಸವಣ್ಣನವರು ಈ ವಚನದಲ್ಲಿ ತಿಳಿಸ್ತಾರೆ. ಸಂಸಾರ ಸಾಗರದ ತೆರೆಕೊಬ್ಬಿ ಮುಖದ ಮೇಲೆ ಅಲಿಯುತ್ತಿದೆ ನೋಡ, ಸಂಸಾರ ಸಾಗರ ಉರದುದ್ದವೇ ಹೇಳ, ಸಂಸಾರ ಸಾಗರ ಕೊರಳದುದ್ದವೇ ಹೇಳ, ಸಂಸಾರ ಸಾಗರ ಸಿರದುದ್ದವಾದ ಬಳಿಕ ಏನು ಹೇಳುವೆನಯ್ಯ, ಅಯ್ಯ ಎನ್ನ ಹುಯಿಲ ಕೇಳಯ್ಯ ಕೂಡಲ ಸಂಗಮ ದೇವ ನಾನ್ ಹೇಳುವೆನಯ್ಯ. ಈ ವಚನದಲ್ಲಿ ಬಸವಣ್ಣನವರು ಹೇಳ್ತಾರೆ, ಸಂಸಾರವನ್ನ ಸಾಗರಕ್ಕೆ ಹೋಲಿಸಿ ಸಾಗರದಲ್ಲಿರುವಂತಹ ಅಲೆಗಳನ್ನ ಸಂಸಾರದ ಸಮಸ್ಯೆಗಳಿಗೆ ಹೋಲಿಸ್ತಾ ಇದ್ದಾರೆ. ಅಂದ್ರೆ ಸಂಸಾರದಲ್ಲಿರುವಂತಹ ಸಮಸ್ಯೆಗಳು ಸಮುದ್ರದ ಅಲೆಗಳಂತೆ ನನ್ನ ಮುಖಕ್ಕೆ ಬಂದು ಅಪ್ಪಳಿಸ್ತಾ ಇವೆ. ಈ ಎಲೆಗಳು ಬಹಳಷ್ಟು ಜೋರಾಗಿ ಬಂದ್ರೆ ನನ್ನ ಹೊಟ್ಟೆವರೆಗೂ ಕೂಡ ಬರ್ಬೋದು, ಇನ್ನೂ ಜೋರಾಗಿ ಬಂದ್ರೆ ನನ್ನ ಕೊರಳಿನವರೆಗೂ ಕೂಡ ಬರ್ಬೋದು. ಆದ್ರೆ ಇದೇ ಸಮಸ್ಯೆಗಳೇ ಜೀವನ ಆಗಿಬಿಟ್ರೆ ನನ್ನ ಶಿರವು ಕೂಡ ಅಲೆಗಳಲ್ಲೇ ಮುಳುಗಿ ಹೋಗಬಹುದು. ನಾನು ಸಮಸ್ಯೆ ಎನ್ನುವಂತಹ ಅಲೆಗಳಲ್ಲೇ ಮುಳುಗಿ ಹೋಗಿ ಬಿಡಬಹುದು. ನನ್ನ ಒಂದು ಕಷ್ಟವನ್ನ ನೀನು ಕೇಳು ಕೂಡಲ ಸಂಗಮ ದೇವ, ನಾನು ನಿನಗೆ ಹೇಳ್ತಾ ಇದ್ದೇನೆ ಅಂತ ಈ ವಚನದಲ್ಲಿ ಬಸವಣ್ಣನವರು ಸಂಸಾರವನ್ನ ಸಾಗರಕ್ಕೆ ಹೋಲಿಸಿ, ಸಾಗರದಲ್ಲಿರುವಂತಹ ಅಲೆಗಳನ್ನ ಸಮಸ್ಯೆಗಳಿಗೆ ಹೋಲಿಸಿ ಎಷ್ಟು ಅದ್ಭುತವಾಗಿ ಅಂದಿನ ಕಾಲದಲ್ಲಿಯೇ ಸಂಸಾರದ ಬಗ್ಗೆ ಒಂದು ಕಲ್ಪನೆಯನ್ನ ಕಟ್ಟಿಕೊಟ್ಟಿದ್ದಾರೆ. ಸಂಸಾರವೆಂಬುದು ಒಂದು ಗಾಳಿಯ ಸೊಡರು, ಸಿರಿತನವೆಂಬುದು ಒಂದು ಸಂತೆಯ ಮಂದಿ, ಇದನ್ನೆಚ್ಚಿ ಕೆಡಬೇಡಿ, ಸಿರಿ ಎಂಬುದ ಮರೆತು ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಈ ವಚನದಲ್ಲಿ ಬಸವಣ್ಣನವರು ಹೇಳ್ತಾರೆ, ಈ ಸಂಸಾರ ಎನ್ನುವಂಥದ್ದು ಒಂದು ಗಾಳಿಗೆ ಇಟ್ಟಿರುವಂತಹ ದೀಪದಂತೆ. ಯಾವಾಗ ಆರಿ ಹೋಗುತ್ತೋ ಈ ಸಂಸಾರ ಎನ್ನುವಂತಹ ಬಂಡಿ, ಯಾವಾಗ ನಿಂತು ಹೋಗುತ್ತೋ ಗೊತ್ತಿಲ್ಲ. ಹಾಗೆ ಸಿರಿತನ, ಐಶ್ವರ್ಯ, ಸಂಪತ್ತು ಇದೆಲ್ಲವೂ ಕೂಡ ಒಂದು ಸಂತೆಯ ಮಂದಿ. ಹೇಗೆ ಸಂತೆ ಮುಗಿಯುವವರೆಗೂ ಮಾತ್ರ ಜನರು ಸಂತೆಯಲ್ಲಿ ಇರ್ತಾರೋ ಹಂಗೆ ಈ ಸಿರಿತನ, ಸಂಪತ್ತು ಎಲ್ಲವೂ ಕೂಡ ಕ್ಷಣಿಕ ಮಾತ್ರ. ಸಿರಿತನ, ಸಂಪತ್ತು ಇರುವವರೆಗೂ ಮಾತ್ರ ನಿನ್ನ ಜೊತೆಗೆ ನಿನ್ನವರು ಇರ್ತಾರೆ. ಸಂಸಾರ, ಸಿರಿತನ ಇದನ್ನ ನೆಚ್ಚಿ ನೀನು ಕೆಡೋದಕ್ಕೆ ಹೋಗ್ಬೇಡ. ಸಿರಿ ಎಂಬುದ ಮರೆತು ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಅಂದ್ರೆ ಈ ಸಿರಿ ಎನ್ನುವಂತಹದ್ದನ್ನ ಮರೆತು ಬಿಡು, ಮರೆತು ನಮ್ಮ ಕೂಡಲ ಸಂಗಮ ದೇವನನ್ನ ಪೂಜೆ ಮಾಡೋದಕ್ಕೆ ಆರಂಭ ಮಾಡು. ಅಂದ್ರೆ ನಿನ್ನಲ್ಲಿ ಸಿರಿ ಇರ್ಲಿ ಇಲ್ಲದೆ ಇರ್ಲಿ, ಸಿರಿತನಕ್ಕೆ ನೀನು ಜೋತ್ ಬೀಳ್ಬೇಡ. ಸಿರಿ ಬಂದರೂ ಕೂಡ ನಮ್ಮ ಸಂಸ್ಕಾರ ಸಂಸ್ಕೃತಿಗಳನ್ನ ಮರೆತು ನೀನು ದೇವರನ್ನ ಪೂಜೆ ಮಾಡೋದು ಬಿಡಬೇಡ ಎನ್ನುವಂಥದ್ದನ್ನ
ಈ ವಚನದಲ್ಲಿ ಬಸವಣ್ಣನವರು ಹೇಳ್ತಾರೆ. ಬಸವಣ್ಣನವರ ವಚನಗಳು ಎಷ್ಟು ಸಾರ್ವಕಾಲಿಕ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. 12ನೇ ಶತಮಾನದಲ್ಲಿ ಹೇಳಿರುವಂತಹ ಈ ವಚನ ಇಂದಿಗೂ ಕೂಡ ನಮಗೆ ಪ್ರಸ್ತುತ ಅನಿಸ್ತಾ ಇದೆ. ಯಾಕಂದ್ರೆ ನಮ್ಮಲ್ಲಿ ಕೆಲವರಿಗೆ ಸಿರಿತನ ಬಂದ ತಕ್ಷಣವೇ ಆಚಾರ ವಿಚಾರ ಸಂಸ್ಕಾರಗಳನ್ನ ಮರೆತು ಬಿಡ್ತಾರೆ. ಅದನ್ನ ಮರೆಯದೆ ನಾವು ದೇವರನ್ನ ಸದಾಕಾಲ ಪೂಜಿಸಬೇಕು ಎನ್ನುವಂಥದ್ದನ್ನ 12ನೇ ಶತಮಾನ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರು, ಸತ್ಯ ನುಡಿಯುವುದೇ ದೇವಲೋಕ ಮಿಥ್ಯ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ನಮ್ಮ ಕೂಡಲ ಸಂಗಮ ದೇವನ ಪ್ರಮಾಣ. ಈ ವಚನದಲ್ಲಿ ಬಸವಣ್ಣನವರು ಹೇಳ್ತಾರೆ, ದೇವಲೋಕ ಮರ್ತ್ಯಲೋಕ ಅನ್ನುವಂಥದ್ದು ಬೇರೆ ಎಲ್ಲೂ ಇಲ್ಲ, ಅದೆಲ್ಲವೂ ಕೂಡ ಈ ಭೂಮಿ ಮೇಲೇನೆ ಇದೆ. ಸತ್ಯವನ್ನ ನುಡಿದ್ರೆ ಪ್ರಾಮಾಣಿಕತೆಯಿಂದ ನಡೆದುಕೊಂಡ್ರೆ ಈ ಭೂಮಿಯೇ ನಿನಗೆ ಸ್ವರ್ಗವಾಗ್ತದೆ, ಈ ಭೂಮಿಯೇ ನಿನಗೆ ದೇವಲೋಕವಾಗ್ತದೆ. ಸುಳ್ಳಿನಿಂದ ಅಪ್ರಾಮಾಣಿಕತೆಯಿಂದ ಮೋಸವನ್ನ ಮಾಡಿ ನೀನು ಬದುಕಿದ್ರೆ ಈ ಭೂಮಿಯೇ ನಿನಗೆ ಮರ್ತ್ಯಲೋಕವಾಗ್ತದೆ. ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ಆಚಾರದಿಂದ ಸಂಸ್ಕಾರದಿಂದ ಮೋಸ ಮಾಡದೆ ಪ್ರಾಮಾಣಿಕತೆಯಿಂದ ಈ ಭೂಮಿ ಮೇಲೆ ಬದುಕು, ಈ ಭೂಮಿಯೇ ನಿನಗೆ ಸ್ವರ್ಗವಾಗಿ ಕಾಣ್ತದೆ. ಅನಾಚಾರವೇ ನರಕ. ನೀನು ಅನಾಚಾರವನ್ನ ಮಾಡ್ತಾ ಭ್ರಷ್ಟಾಚಾರವನ್ನ ಮಾಡ್ತಾ ಅಪ್ರಾಮಾಣಿಕತೆಯಿಂದ ನಡೆದುಕೊಂಡ್ರೆ ಈ ಭೂಮಿಯು ಕೂಡ ನಿನಗೆ ನರಕವಾಗ್ತದೆ ಅಂತ ಬಸವಣ್ಣನವರು ಹೇಳ್ತಾರೆ. 12ನೇ ಶತಮಾನದಲ್ಲಿ ರಚಿಸಿರುವಂತಹ ಈ ಒಂದು ವಚನ ಇಂದಿಗೂ ಕೂಡ ಪ್ರಸ್ತುತ ಅನಿಸುತ್ತೆ. ಹಲವಾರು ಜನ ಭ್ರಷ್ಟಾಚಾರವನ್ನ ಮಾಡಿ ಮೋಸವನ್ನ ಮಾಡಿ ನಂಬಿಕೆ ದ್ರೋಹವನ್ನ ಮಾಡಿ ದೇವರಿಗೆ ಫಲಪುಷ್ಪಗಳನ್ನ ಅರ್ಪಿಸಿ ಅಭಿಷೇಕವನ್ನ ಮಾಡಿ ದೊಡ್ಡ ದೊಡ್ಡ ಪೂಜೆಗಳನ್ನ ಮಾಡಿ ನಾವು ಸ್ವರ್ಗಕ್ಕೆ ಹೋಗ್ಬೋದು ಎನ್ನುವಂತಹ ನಂಬಿಕೆ ಇಂದಿನ ಸಮಾಜದಲ್ಲಿದೆ. ಆದ್ರೆ ಬಸವಣ್ಣನವರು ನೀನು ಪ್ರಾಮಾಣಿಕತೆಯಿಂದ ಭ್ರಷ್ಟಾಚಾರವನ್ನ ಮಾಡದೆ ಮೋಸವನ್ನ ಮಾಡದೆ ಬದುಕು, ಈ ಭೂಮಿಯ ನಿನಗೆ ಸ್ವರ್ಗವಾಗ್ತದೆ ಎನ್ನುವಂತಹ ಅದ್ಭುತವಾದಂತಹ ಕಲ್ಪನೆಯನ್ನ ನಮಗೆ ಕೊಟ್ಟಿದ್ದಾರೆ. ತನಗೆ ಮುನಿವರಿಗೆ ತಾ ಮುನಿಯಲೇ ಕೈಯ, ತನಗಾದ ಆಗೇನು ಅವರಿಗಾದ ಚೇಗೇನು, ತನುವಿನ ಕೋಪ ತನ್ನ ಹಿರಿತನಕ್ಕೆ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗನ ಕಿಚ್ಚು ಮನೆಯ ಸುಡದಲ್ಲದೆ ನೆರೆ ಮನೆಯ ಸುಡದು ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಬಸವಣ್ಣನವರು ಹೇಳ್ತಾರೆ, ತನಗೆ ಮುನಿವರಿಗೆ ತಾ ಮುನಿಯಲೇ ಕೈಯ. ನನ್ನ ಜೊತೆ ಯಾರಾದ್ರೂ ಸಿಟ್ಟು ಮಾಡ್ಕೊಂಡ್ರೆ ನಾಯಕ ಅವ್ರಿಗೆ ಸಿಟ್ಟು ಮಾಡ್ಕೊಳ್ಳಿ, ಇದರಿಂದ ನನಗಾಗುವಂತಹ ಲಾಭ ಏನು ಅವರಿಗಾಗುವಂತಹ ನಷ್ಟವಾದ್ರೂ ಏನು. ತನ್ನ ತನುವಿನ ಕೋಪ ತನ್ನ ಹಿರಿತನಕ್ಕೆ ಕೇಡು. ನಮ್ಮಲ್ಲಿರುವಂತಹ ಕೋಪ ನಮಗೆ ಕೇಡನ್ನ ಬಯಸ್ತದೆ ಹೊರತು ಒಳ್ಳೆಯದನ್ನ ಬಯಸೋದಿಲ್ಲ. ಮನದ ಕೋಪ ತನ್ನ ಅರಿವಿನ ಕೇಡು. ನಮ್ಮ ಮನದಲ್ಲಿರುವಂತಹ ಕೋಪ ನಮ್ಮ ಅರಿವಿಗೆ ಕೇಡು, ನಮ್ಮ ಒಳ್ಳೆತನಕ್ಕೆ ಅದು ಕೇಡನ್ನ ಬಯಸ್ತದೆ ಹೊರತು ನಮಗೆ ಯಾವ ಲಾಭವನ್ನು ಕೂಡ ತಂದು ಕೊಡೋದಿಲ್ಲ. ಮನೆಯೊಳಗನ ಕಿಚ್ಚು ಮನೆಯ ಸುಡದಲ್ಲದೆ ನೆರೆ ಮನೆಯ ಸುಡದು. ನಮ್ಮ ಮನೆಯಲ್ಲಿರುವಂತಹ ಕಿಚ್ಚು ನಮ್ಮ ಮನೆಯನ್ನೇ ಸುಡುತ್ತೆ ಹೊರತು ನಮ್ಮ ಪಕ್ಕದ ಮನೆಯನ್ನ ಸುಡೋದಿಲ್ಲ. ಹಂಗೆ ನಮ್ಮೊಳಗಿರುವಂತಹ ಸಿಟ್ಟು ನಮ್ಮನ್ನೇ ಸುಟ್ಟು ಹಾಕುತ್ತೆ, ನಮ್ಮನ್ನೇ ನಾಶ ಮಾಡುತ್ತೆ ಹೊರತು ಬೇರೆಯವರನ್ನ ನಾಶ ಮಾಡೋದಿಲ್ಲ. ಸಿಟ್ಟು ಎಂಬುವಂಥದ್ದು ನಮಗೆ ಬಹಳಷ್ಟು ವಿನಾಶಕಾರಿಯಾಗಿರುವಂತಹದ್ದು. ಅದನ್ನ ನಾವು ನಿಗ್ರಹಿಸಿಕೊಳ್ಬೇಕೆನ್ನುವಂಥದ್ದನ್ನ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ. 12ನೇ ಶತಮಾನದಲ್ಲಿ ಹೇಳಿರಂತಹ ಈ ವಚನ ಇಂದಿಗೂ ಕೂಡ ಸರ್ವಕಾಲಿಕ. ನಮ್ಮಲ್ಲಿ ಕೆಲವರು ಬಹಳ ಸಿಟ್ಟಿನಿಂದ ವರ್ತಿಸ್ತಾ ಇರ್ತಾರೆ. ಈ ಸಿಟ್ಟು ಎನ್ನುವಂಥದ್ದು ಅವರ ನಾಶಕ್ಕೂ ಕೂಡ ದಾರಿಯನ್ನು ಮಾಡಿಕೊಡ್ತದೆ.